ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಸೇವಾಲಾಲ್ ಮಹಾರಾಜರ ಅದ್ದೂರಿ ಜಯಂತ್ಯೋತ್ಸವ ಆಚರಣೆ. ಲಕ್ಷ್ಮೀ ವಿಷ್ಣು ಸಿಲ್ಕ್ ಸಾರಿ ಸೆಂಟರ್ ಪುನರಾರಂಭ. ಇದೀಗ ವಾರ್ತೆಗಳ ವಿವರ. ಕಲಬುರಗಿಯಲ್ಲಿ ಬಂಜಾರ ಸಮಾಜದ ಆರಾಧ್ಯ ದೈವ ಸಂತ ಸೇವಾಲಾಲ್ ಮಹಾರಾಜರ 285ನೇ ಜಯಂತ್ಯೋತ್ಸವ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ನಗರದ ಕಾಕಡೆ ಚೌಕ್ ಬಳಿಯ ಜೈ ಸೇವಾಲಾಲ್ ನಗರದಲ್ಲಿ ಆಯೋಜನೆ ಮಾಡಲಾಗಿದ್ದ ಜಯಂತ್ಯೋತ್ಸವ ಸಮಾರಂಭವನ್ನು ಚೌಡಾಪುರ ಜಗದಾಂಬ ಮಠದ ಪರಮ ಪೂಜ್ಯ ಮುರಾಹರಿ ಮಹಾರಾಜರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಎಲ್ಲರಿಗೆ ಶರಣಾರ್ಥಿ. ಇವತ್ತಿನ ದಿವಸ ಈ ಬಂಜಾರ ಸಮಾಜದಲ್ಲಿ ಸಂತ ಸೇವಾಲಾಲ್ ಮಹಾರಾಜರ ಜಯಂತ್ಯೋತ್ಸವ ಹುಟ್ಟದ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಹಬ್ಬ ನಾಡಿನ ಬೆಳಕು ಅಂತ ಹೇಳ್ತಾರೆ. ಸೇವಾಲಾಲ್ ಮಹಾರಾಜರು ಜನ್ಮ ತಾಳಿದ್ದು ಭೀಮಾನಾಯಕ ತಂದೆ ತಾಯಿ ಧರ್ಮಣಿ ಮಾತಾ. 12 ವರ್ಷ ಕಳೆದರೂ ಮಕ್ಕಳ ಸಂತಾನ ಭಾಗ್ಯ ದೊರೆಯಲಿಲ್ಲ. ಆದರೆ ದೇವಿಯ ತಪಸ್ಯವನ್ನು ಮಾಡಿ 12 ವರ್ಷ ಯಾವುದೋ ಬುತ್ತಿ ಬಳ್ಳಾರಿಯಲ್ಲಿ ಚಂದನಕೇರಿ ಅಂತ ಕಾಡಿನಲ್ಲಿ 12 ವರ್ಷ ತಪಸ್ಯವನ್ನು ಮಾಡಿದ ಭೀಮಾನಾಯಕ ಮತ್ತು ಧರ್ಮಣಿ ಮಾತೆಯವರು ಮನೆಯಲ್ಲಿ ತಪಸ್ಸೆ ಮಾಡಿದ್ದು. 12 ವರ್ಷ ತಕ್ಕ ಅದು ಕೂಳ ಅಂದ್ರೆ ಉಪ್ಪ ಖಾರ ಇಲ್ಲದವನ್ನು ತಪಸ್ಸೆ ಮಾಡಿದ್ದು ಯಾರಾದ್ರೆ ಭೀಮಾನಾಯಕ ಧರ್ಮಣಿ ಮಾತಾವರು ಮಾಡಿದ್ದ ತಪಸ್ಯದ ಫಲ ಸ್ವಯಂ ಜಗದಂಬಾದೇವಿಯನ್ನು ಪ್ರಕಟ ಆಗಿ ಭೀಮಾನಾಯಕ ಕೇಳಿದಳು, ತಪಸ್ಸಕ್ಕೆ ನಾನು ಧನ್ಯ ಆಗಿದ್ದೀನಿ, ಏನು ಪಡಿ ಭೀಮಾನಾಯಕ, ನಾನು ಸಿದ್ಧತೆ ಇದ್ದೀನಿ ಕೊಡಕ್ಕಂದಾಗ ತಾಯಿ ನನಗೇನು ಬೇಕಾಗಿಲ್ಲ, ಸಂತಾನ ಭಾಗ್ಯವನ್ನೋದು ಬೆಳಕು ತೋರಿಸಿ ತಾಯಿ ಅಂಥೇಳಿ ಭೀಮಾನಾಯಕ ಆ ಜಗದಂಬೆ ದೇವಿಗೆ ಶರಣಾದನು. ಶರಣಾದಾಗ ತಾಯಿ ಜಗದಂಬೆ
ಒಂದು ಕೆರೆಯಲ್ಲಿ ಹೋಗಿ 7 ಮಂದಿ ಅಕ್ಕ ತಂಗಿಯರು ಅಂದರೆ ಯಾರ್ಯಾರು ಚಂದ್ರಘಂಟ, ಕಾಲರಾತ್ರಿ, ಶೈಲಪುತ್ರಿ, ಮಹಾಗೌರಿ, ಕಾತ್ಯಾಯನಿ, ಕುಸ್ಮಿಂಡಲ, ಬ್ರಹ್ಮಚಾರಿಣಿ ಇಂಥ 7 ದೇವಿಯರು ಕೂಡಿ ಒಂದು ಸಮುದ್ರದಲ್ಲಿ ಸ್ನಾನ ಮಾಡಿ ತನ್ನ ಮೈಯ ಮೇಲಿನ ಮಣ್ಣನ್ನು ಗೋಲಿಯನ್ನು ಮಾಡಿ ಅದು ಭೀಮಾನಾಯಕ ಹೋಗಿ ಧರ್ಮಿ ಮಾತಾ ಕೊಟ್ಟಾಗ ಹುಟ್ಟಿದ ಶಿವಲಾಲ್ ಮಹಾರಾಜರು. ಅವರು ಪವಾಡ ಪುರುಷರು. ಏನೇನು ಪವಾಡ ಮಾಡಿದಾರಪ್ಪ ಅಂತ ಹೇಳಿದ್ರೆ, ಅವ ಹುಟ್ಟಿದ ತಕ್ಷಣ ಇದೇ ಬ್ಯಾಸಿಗೆ ಬಳಿಕ ಮಾತನಾಡಿದ ಖ್ಯಾತ ಉದ್ಯಮಿ ಪ್ರತಾಪ್ ಕಾಕಡೆಯವರು, ಸೇವಾಲಾಲ್ ಮಹಾರಾಜರು ಸಮುದಾಯದ ಏಳಿಗೆಗಾಗಿ ತಮ್ಮ ಜೀವನವೇ ಮುಡಿಪಾಗಿಟ್ಟವರು. ಸಮಾಜಕ್ಕಾಗಿ ಹಗಲಿರುಳು ಶ್ರಮಿಸಿದ ಮಹಾನ್ ಸಂತ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅದೊಂಥರ ಇವತ್ತು ನಮಗೆ ಎಲ್ಲರಿಗೆ ಕರೆಸಿ ಸನ್ಮಾನ ಮಾಡಿಸಿ ಇವತ್ತಿನ ದಿನ ದೊಡ್ಡ ಪ್ರಮಾಣದಲ್ಲಿ ಪೂಜೆ ಪುನರ್ಸಿ ಮಾಡಿ ನಮ್ಮ ಮುರಾರಿ ಮಹಾರಾಜರಿಗೆ ಕರೆಸಿ ಹೋಮ ಹವನ ಮಾಡಿಸಿ ಇವತ್ತಿನ ದಿನ ಭಾಳ ದೊಡ್ಡ ಪ್ರಮಾಣದ ಊಟದ ವ್ಯವಸ್ಥೆ ಅದು ಮಾಡಿಕೊಂಡು ಆಚರಣೆ ಮಾಡಿದ್ದಕ್ಕೆ ಎಲ್ಲ ನಮ್ಮ ಗೋರ್ಮಟ್ಟೆ ಅಥವಾ ಬಂಜಾರ ಸಮಾಜಕ್ಕೆ ಧನ್ಯವಾದ. ಎಲ್ಲರಿಗೆ ಕರೆಸಿ ಇವತ್ತಿನ ದಿನ ಸನ್ಮಾನ ಮಾಡಿಸಿ ನಮಗೆಲ್ಲ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೆ ಧನ್ಯವಾದ ಅಂತ ನಾ 2 ಮಾತು ಹೇಳಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಮಾರಂಭದಲ್ಲಿ ಬಾಲಚಂದ್ರ ನಾಯಕ್, ವಕೀಲರಾದ ರಾಜಶೇಖರ್ ಡೊಂಗುರ್ಗಾಂವ್, ನಿಜಲಿಂಗಪ್ಪ ತೆಂಗಳಿ, ರಾಕೇಶ್ ಕಪ್ನೂರ್, ಪ್ರಭಾಕರ್ ಜಾಧವ್, ಮಾರುತಿ ರಾಠೋಡ್, ಶಾಂತಾಬಾಯಿ ರಾಠೋಡ್, ಸೋಮು ರಾಠೋಡ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ನಗರದ ಸೂಪರ್ ಮಾರ್ಕೆಟ್ನಲ್ಲಿರುವ ಲಕ್ಷ್ಮೀ ವಿಷ್ಣು ಸಿಲ್ಕ್ ಸಾರಿ ಸೆಂಟರ್ ನವೀನತೆಯಿಂದ ಪುನರಾರಂಭವಾಗಿದ್ದು ಅದ್ದೂರಿಯಾಗಿ ಉದ್ಘಾಟಿಸಲಾಯಿತು. ಕಲಬುರಗಿಯ ಪ್ರಸಿದ್ಧ ಲಕ್ಷ್ಮೀ ವಿಷ್ಣು ಸಿಲ್ಕ್ ಸಾರಿ ಸೆಂಟರ್ ಪುನರಾರಂಭವಾಗಿದ್ದು ಪರಮ ಪೂಜ್ಯ ಶ್ರೀ ಸದಾಶಿವ ಮಹಾರಾಜ ಕೇಲಿ ಗುರುಜಿಗಳು ತಮ್ಮ ಅಮೃತ ಹಸ್ತದಿಂದ ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಮದುವೆ ಹಾಗೂ ಇನ್ನಿತರ ಶುಭ ಸಮಾರಂಭಗಳಿಗಾಗಿ ಬೇಕಾಗುವ ರೇಷ್ಮೆ ಸೀರೆಗಳು, ಸಿಲ್ಕ್ ಸಾರಿ, ಡಿಸೈನರ್ ಸಾರಿಗಳು, ಡಿಸೈನಿಂಗ್ ಲೆಹೆಂಗಾ, ಸೂಟಿಂಗ್ ಶರ್ಟಿಂಗ್ ಸೇರಿದಂತೆ ಶುಭ ಸಮಾರಂಭಗಳಿಗಾಗಿ ಬೇಕಾಗುವ ಎಲ್ಲ ರೀತಿಯ ಸೀರೆಗಳು ಇಲ್ಲಿ ದೊರಕುತ್ತವೆ.
सभी गुलबर्गा वासियों को नमस्ते। मैं प्रियंका लक्ष्मी विष्णु सिल्क्स से बोल रही हूँ। आप सभी के लिए एक बहुत ही अच्छा और ग्रैंड शोरूम हम लेके आए हैं गुलबर्गा में, कलबुर्गी में। आप सभी आइए। हम ऑलरेडी 20 इयर्स से गुलबर्गा में साड़ीज़ का बिज़नेस कर रहे हैं और फ्यूचर में आपके लिए बहुत सारे वैरायटी लेके आए हैं, जैसे कि ह्यूज वैरायटी इन कॉटन साड़ीज़। हमारे पास अलग अलग सेक्शंस है, जैसे कि डिज़ाइनर साड़ीज़, ब्राइडल सिल्क साड़ीज़, एक्सक्लूसिव सिल्क साड़ीज़, और जो है हमारे पास हर एक अलग अलग सेक्शन में भी बहुत सारी वैरायटी है। कम से कम सब सेक्शंस में कम से कम 20 वैरायटीज़ है। और स्पेशली अब हमारे लेडीज़ कस्टमर्स के लिए ये वैरायटी हो गया, और जेंट्स कस्टमर के लिए हमने शूटिंग शर्टिंग भी इंट्रोड्यूस किया है रिसेंटली लक्ष्मी विष्णु सिल्क्स में। सो आप सभी कृपया करके अपने अगली परचेज़ के लिए लक्ष्मी विष्णु सिल्क्स में ज़रूर आइएगा, और हमारा बहुत खुशनसीबी होगा कि हम आपकी सेवा कर सकें। थैंक यू। ಉದ್ಘಾಟನಾ ಸಮಾರಂಭದಲ್ಲಿ ಪೂಜಾ ವೇದಮೂರ್ತಿ ಧನಂಜಯ ಹಿರೇಮಠ, ಜಗದೀಶ್ ಕುಮಸಗಿ, ವಿವೇಕಾನಂದ ರಾಮದಾಸ್ ಬಸುದೆ, ಅನುರಾಧ ಬಸುದೆ, ಶ್ರದ್ಧಾ, ಅಮೃತ, ಆಶೀಶ್, ಪ್ರಿಯಾಂಕಾ, ಮಿತೇಶ್, ಆದಿತ್ಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಜಿಲ್ಲೆಯಲ್ಲಿ ತುಘಲಕ್ ಆಡಳಿತ ನಡೆಯುತ್ತಿದೆ, ನಗರದಲ್ಲಿ ಬಿಜೆಪಿ ನಾಯಕರ ಆರೋಪ. ಫೆಬ್ರವರಿ 17ರಂದು ಬೆಂಗಳೂರಿನಲ್ಲಿ ಬೃಹತ್ ಸಮಾವೇಶ. ಎಬಿ ಹೊಸ್ಮನಿ ಸುದ್ದಿಗೋಷ್ಠಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಕಳೆದ 9 ತಿಂಗಳಿನಿಂದ ಜಿಲ್ಲೆಯಲ್ಲಿ ಒಂದೇ ಒಂದು ಅಭಿವೃದ್ಧಿ ಯೋಜನೆಗೆ ಚಾಲನೆ ನೀಡದಿರುವ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲೆಯ ಕಾಂಗ್ರೆಸ್ನ ಜನಪ್ರತಿನಿಧಿಗಳು ಜಿಲ್ಲೆಯಾದ್ಯಂತ ತುಘಲಕ್ ಆಡಳಿತ ನಡೆಸುತ್ತಿದ್ದಾರೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದೇವಾಡ್ಗಿ ಅವರು ಆರೋಪಿಸಿದ್ದಾರೆ. ನಗರದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಭೀಕರ ಬರಗಾಲದಿಂದ ಜಿಲ್ಲೆಯ ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ರೈತರಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ. ಬರಗಾಲದಿಂದ ಬೆಳೆ ಕಳೆದುಕೊಂಡಿರುವ ರೈತರಿಗೆ ಒಂದು ನಯಾ ಪೈಸೆ ಪರಿಹಾರ ನೀಡಿಲ್ಲ. ಕುಡಿಯುವ ನೀರಿನ ಸಮಸ್ಯೆ, ವಿದ್ಯುತ್ ಸಮಸ್ಯೆ ತಲೆದೂರಿದೆ ಎಂದು ಹೇಳಿದ್ದಾರೆ. ಅಧಿಕಾರಕ್ಕೆ ಬಂದ ನಂತರ ಸ್ವಲ್ಪ ಸಮಯಾವಕಾಶ ನೀಡುವುದು ನಮ್ಮೆಲ್ಲರ ಕರ್ತವ್ಯ. ಅದರ ಮೇಲೆ ನಾವು 6 ತಿಂಗಳ ಕಾಲ ಒಂದು ಸಮಯಾವಕಾಶ ಕಾಂಗ್ರೆಸ್ ಪಕ್ಷ ಸರ್ಕಾರ ಬಂದ ಮೇಲೆ ಯಾವ ರೀತಿ ಕೆಲಸ ಮಾಡ್ತದೆ, ಯಾವ ರೀತಿಯಾದ ಅಭಿವೃದ್ಧಿ ಕಾರ್ಯ ಮಾಡ್ಬೋದು ಅಂತ ಅಂದ್ಕೊಂಡು ನಾವು ನೋಡ್ತಾ ಇದ್ವಿ. ಅಧಿಕಾರ ಬಂದ 8 ತಿಂಗಳಾದರೂ ಕೂಡ ಇವತ್ತಿಗೂ ಕೂಡ ಒಂದು ರಸ್ತೆ ಆಗಿರ್ಬೋದು, ಒಂದು ನೀರಿನ ಸಮಸ್ಯೆ ಆಗಿರ್ಬೋದು, ಮತ್ತು ಒಂದು ಆರೋಗ್ಯದ ಕ್ಷೇತ್ರದಾಗಿರ್ಬೋದು, ಯಾವುದೇ ಒಂದು ಕೆಲಸ ಕಾರ್ಯಗಳ ಇವರಿಂದ ಮಾಡಲಿಕ್ಕೆ ಆಗದೇ ಇರೋ ಸಂದರ್ಭದಲ್ಲಿ ನಮ್ಮ ರಾಜ್ಯ ನಾಯಕರಾದಂಥ ನಮ್ಮ ಅಧ್ಯಕ್ಷರಂಥ ಸನ್ಮಾನ್ಯ ವಿಜೇಂದ್ರ ಒಂದು ಆದೇಶದ ಮೇರೆಗೆ ನಮ್ಮೆಲ್ಲ ನಾಯಕರು ಸೇರಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಉತ್ತರ ನೀಡಬೇಕಂತನ್ನುವ ನಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಂತನ್ನುವ ಒಂದು ಅಭಿಯಾನದ ಅಡಿಯಲ್ಲಿ ನಾವೆಲ್ಲರೂ ಸೇರಿಕೊಂಡು ಇವತ್ತು ಯಾವುದೇ ಪ್ರತಿಭಟನೆ ಕೂಡ ಅವರ ಮನೆ ಹತ್ರ ಹೋಗಿ ಆಗಿರ್ಬೋದು, ಅವರ ಕಚೇರಿಯಲ್ಲಿ ನಾವು ಪ್ರತಿಭಟನೆ ಮಾಡಲಿಲ್ಲ.
ಒಂದು ವಿರೋಧ ಪಕ್ಷದ ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವಂಥ ನಾವೆಲ್ಲರ ನಾಯಕರು ಸೇರಿಕೊಂಡು ಅವರಿಗೆ ಮನವಿ ಸಲ್ಲಿಸುವಂಥ ಕೆಲಸ, ನಮ್ಮ ಜನರ ಸಮಸ್ಯೆಗಳು ಇವತ್ತು ಜನಪ್ರತಿನಿಧಿಗಳ ಗಮನ ತರಬೇಕಾದಂಥ ಕರ್ತವ್ಯ ನಮ್ಮ ಮೇಲಿರುವುದರಿಂದ ನಮ್ಮ ಒಂದು ಜವಾಬ್ದಾರಿಯುತವಾದಂಥ ಒಂದು ವಿರೋಧ ಪಕ್ಷವಾಗಿ ನಾವು ಕೆಲಸ ಮಾಡಬೇಕಾಗಿರೋದ್ರಿಂದ ನಾವೆಲ್ಲರೂ ಸೇರಿಕೊಂಡು ಅವರಿಗೆ ಮನವಿ ಸಲ್ಲಿಸುವಂಥ ಕೆಲಸ ನಾವು ಮಾಡಿದ್ದೀವಿ. ಯಾವುದೊಂದು ಹೋರಾಟ, ಪ್ರತಿಭಟನೆ, ಧಿಕ್ಕಾರ ಆ ರೀತಿಯಾದಂಥ ಕಾರ್ಯಕ್ರಮ ಯಾವುದು ಕೂಡ ನಾವು ಹಮ್ಮಿಕೊಂಡಿಲ್ಲ. ಒಂದು ಸೌಜನ್ಯಯುತವಾಗಿ, ಒಂದು ಜವಾಬ್ದಾರಿಯುತವಾಗಿ ಅವರ ಕಚೇರಿಗಳಿಗೆ ಹೋಗಿದ ಮುಖಾಂತರ ಅವರ ಮನೆಗೆ ನಾವು ಮೊದಲನೇದಾಗಿ ಅವರ ಮನೆಗಳಿಗೆ ಅವರಿಗೆ ಕರೆ ಮಾಡಿ ಅವರ ಆಪ್ತ ಸಿಬ್ಬಂದಿಗೆ ನಾವು ಕರೆ ಮಾಡೋದ್ರ ಮುಖಾಂತರ ನಾವು ಬರ್ತಾ ಇದ್ದೀವಿ. ಮನವಿ ಸಲ್ಲಿಸಲಿಕ್ಕೆ ತಮ್ಮ ಜೊತೆ ನಾವು ಕುಂತು ಮಾತಾಡಬೇಕಾಗಿದ್ದಂಥ ಸಂದರ್ಭದಲ್ಲಿ ಸೌಜನ್ಯಕ್ಕಾದರೂ ಆ ಶಾಸಕರುಗಳು ಅವ್ರ ಮನೆಯಲ್ಲಿರಲಿಲ್ಲ, ಕಚೇರಿಗಳಲ್ಲೂ ಕೂಡ ಇರಲಿಲ್ಲ. ನಾವು ಅಲ್ಲಿರುವಂಥ ಸಿಬ್ಬಂದಿಗೆ ನಮ್ಮ ಮನವಿ ಪತ್ರಗಳನ್ನು ಅವರಿಗೆ ಸಲ್ಲಿಸುವ ಮುಖಾಂತರ ನಮ್ಮ ಕರ್ತವ್ಯ ನಾವು ಮಾಡಿದ್ವಿ. ಅದೇ ಒಂದು ಬಿಜೆಪಿ ಮಹಾನಗರ ಘಟಕದ ಅಧ್ಯಕ್ಷ ಚಂದು ಪಾಟೀಲ್ ಅವರು ಮಾತನಾಡಿ, ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜೇಂದ್ರ ಅವರ ಆದೇಶದ ಮೇರೆಗೆ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಮತದಾರರಿಗೆ ಉತ್ತರಿಸಿ ಎಂಬ ಅಭಿಯಾನವನ್ನ ಹಮ್ಮಿಕೊಂಡು ಮನವಿ ಪತ್ರ ಸಲ್ಲಿಸಲಾಗಿದೆ ಹೊರತು ಬೇರೆ ಯಾವ ಉದ್ದೇಶದಿಂದಲ್ಲ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಯಾವುದೇ ರೀತಿಯ ಹೊಸ ಯೋಜನೆ ಜಾರಿಗೆ ತಂದಿಲ್ಲವೆಂದು ಅವರು ದೂರಿದ್ದಾರೆ. ತಾವು ಮಾಡಿದ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಜನರಿಗೆ ಹೇಳಿ, ಇಲ್ಲವಾದ್ರೆ ಮುಂಬರುವ ದಿನಗಳಲ್ಲಿ ಜನತೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಹೇಳಿದ್ದಾರೆ. ಬಿವೈ ವಿಜೇಂದ್ರ ಅಣ್ಣವರು ಆದೇಶ ಮ್ಯಾಗ ಏನು ನಾವೆಲ್ಲ ಲೀಡರ್ಸ್ಗಳು ಅಪ್ಪುಗೌಡ್ರ ನೇತೃತ್ವನಾಗ, ನಮ್ಮ ಶಿವರಾಜ್ ರದ್ದೇವಾಡಿ ಅನ್ನೋರ ನೇತೃತ್ವನಾಗ ಎಲ್ಲ ಲೀಡರ್ಸ್ ಕಲ್ತು ಹೋಗಿ ಎಲ್ಲ MLA ಅವ್ರ ಮನೆಗೆ ಹೋಗಬೇಕು, ಶಾಂತಿ ರೀತಿಲಿಂದ ಹೋಗಿ ಮೆಮೊಡಮ್ ಸಲ್ಸ್ ಬರ್ಬೇಕಂತೇಳಿ ಆ ಆದೇಶ ಪ್ರಕಾರ ನಾವು ಅಪ್ಪುಗೌಡರು, ಶಿವರಾಜ್ ರದ್ದೇವಾಡಿ ಎಲ್ಲೋ ಹೋಗಿ, ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಯಾದ ಪಿ ರಾಜೀವ್ ಅವ್ರು ಹೇಳಿರೋರು ಹೆಚ್ಚಿಗೆ ಜನನೂ ಹೋಗ್ಬೇಡ್ರಿ, ಅಲ್ಲಿ ಹೆಚ್ಚಿಗೆ ಕೂಗಬೇಡ್ರಿ, ಏನು ಗದ್ದಲು ಮಾಡಬೇಡ್ರಿ, ವೆರಿ ಸಿಸ್ಟಮೆಟಿಕ್ ಆಗಿ ಒಳ್ಳೆಯ ರೀತಿಯಿಂದ ಮಾಡಂತಂತ ಹೇಳಿ ಆ ಆದೇಶದಿಂದ ನಾವು ಮಾಡಿ ಬಂದಿದ್ದೆವು. ಅದೇ ಥರ ನಿನ್ನೆ ಬೆಳಗ್ಗೆ ನಮಗೆ ಗೊತ್ತಾಯಿತು, ಒಂದಿಷ್ಟು ಪೊಲೀಸ್ ಜನ ಫೋನ್ ಹಚ್ಚಿದ್ರು ನಮಗೆ, ನೀವೇನು ಬರ್ತಾ ಇದ್ದೀರೇನು ನಿಮ್ಮ ಪಾರ್ಟಿ ಆಫೀಸಿಗೆ ಅಂತೇಳಿ. ನಾವು ಹೇಳಿದ್ರು ನಮ್ದೇನು ಯಾವಾಗೂ ಮೀಟಿಂಗ್ ಇಲ್ಲ, ಏನೂ ಇಲ್ಲ, ಇವತ್ತೇನು ನಾವು ಬರ್ತಾ ಇಲ್ಲ. ಅವ್ರು ಹೇಳಿದ್ರು ಇಲ್ಲ, ಕಾಂಗ್ರೆಸ್ ಅವ್ರು ಏನೋ ರಥ ತೊಗೊಂಡು ಬಂದಿದ್ದಾರೆ, ಇಲ್ಲೆಲ್ಲ ಸಿಕ್ಕಾಪಟ್ಟಿ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಜನಕ್ಕೆ ತೊಂದರೆ ಆಗ್ತಾ ಇದೆ, ತಾವು ಯಾರು ಬರ್ತೀರಂತೇಳಿ. ಅದು ನಮ್ಗೆ ಯಾರಿಗೂ ಕಾಲ್ ಮಾಡಿಲ್ಲ ಅಂತೇಳಿ ತಕ್ಷಣ ನಮ್ಮ ಅಧ್ಯಕ್ಷರೇನು ಕೇಳ್ದ ಮತ್ತು ಅಪ್ಪುಗೌಡ್ರೇನು ಕೇಳ್ದನ, ನಮಗೇನು ಕರೆದಿಲ್ಲ ಅವರು. ನಾವು ಅವ್ರ ಕಚೇರಿಗೆ ಅವ್ರ ಮನೆಗೆ ಹೋಗ್ಬೇಕಂತಂದರೆ ಅವ್ರು ಎಲ್ಲ PAಗೆ ಫೋನ್ ಹಚ್ಚಿ ವಿನಂತಿ ಮಾಡ್ಕೊಂಡಿದ್ದೇವೆ, ಎಲ್ಲರಪ್ಪ ಶಾಸಕರುಗಳು ಅವರೇ ಪರೇಶಾನ್ ಆಗ್ಯಾರ, ಇವರಿಬ್ರು ಯಾಕೆ ಹೊಂಟಾರ ನಂಬಲ್ಲ ಅಂತೇಳಿ. ಅವ್ರು ಒಟ್ಟ ನಮಗೆ ನೀನು ಯಾರೂ ಕಾಲ್ ಮಾಡಿಲ್ಲ. ನೀನು ಬಂದು ಒಂದು ರಥಯಾತ್ರೆ ಅಂತಂತೇಳಿ ನಾವೊಂದು ಏನೋ ತಿಳಿದೆವು, ಸಿದ್ದರಾಮಯ್ಯ ಅವ್ರ ನೇತೃತ್ವನಾಗ, DK ಶಿವಕುಮಾರ್ ನೇತೃತ್ವನಾಗ ಒಂದು ರಥ ಮಾಡ್ಯಾರವರು. ಅದ್ರಾಗ ನಮ್ಮಂಗೆ ಭಾರತೀಯ ಜನತಾ ಪಾರ್ಟಿ ಹ್ಯಾಂಗೆ ವಿಡಿಯೋ ಮಾಡಿ ವಿತ್ ಪ್ರೂಫ್ಗೆ ಸಾಥ, ವಿತ್ ಡಾಕ್ಯುಮೆಂಟ್ಗೆ ಸಾಥ ಏನು ಕಳಿಸ್ತಾರಂತ ತಿಳಿದೆವು. ಬಟ್ ನಮ್ಗೆ ಗೊತ್ತಿಲ್ಲ. ಇಲ್ಲೇ ನಮ್ಮ ಹೆರಿಟೇಜ್ ಹೋಟೆಲ್ ಹಿಂದೆ ಒಂದು ಕಿರಾಯ ಗಾಡಿ ತೊಗೊಂಡು ಬಂದು ಅದಕ್ಕೊಂದು ಬ್ಯಾನರ್ ಹಚ್ಚಿ ಅನ್ಪಾರ್ಲಿಮೆಂಟ್ರಿ ವರ್ಡ್ ಯೂಸ್ ಮಾಡಿ ಒಳಗೆ ಬರ್ರಿ, ಮೊಕ್ಕೋರಿ, ಅಡ್ಡಾರಿ ಅಂತ ಯೂಸ್ಲೆಸ್ ವರ್ಡ್ಸ್ ಶಬ್ದ ಹೇಳಿ ನಮ್ಮ ತಿರುಗಾಡ್ಸ್ತಾರಂತೇಳಿ. ನಾವೇನು ಹೇಳಕ್ಕೆ ಬಯಸ್ತೀವೋ ಅವ್ರೀಗ ನಮಗೇನೂ ನೋಡೋದಿಲ್ಲ. ನಾವೇನು ಮೆಮೊಡಮ್ ಕೊಟ್ಟಿದ್ದೆವು, ನೀವು ಹೋಗಿ ಕೊಟ್ಬಿಟ್ಟು ಮೆಮೊಡಮ್ ಪ್ರೆಸ್ ಮೀಟ್ ಮಾಡಿರಿ, ಪ್ರೆಸ್ಸಿಗೆ ಹೇಳ್ರಿ, ಜನಗೆ ಹೇಳ್ರಿ. ಅವ್ರು ಏನು ಹೇಳ್ತಾ ಇದ್ದಾರೆ, ನಾವು ಅಪ್ಪುಗೌಡರು ನಮ್ಮ ಅಧ್ಯಕ್ಷರು ಮಿಸ್ಗೈಡ್ ಮಾಡ್ತಾ ಇದ್ದೆವು. ನಮಗೇನೂ ಮಿಸ್ಗೈಡ್ ಮಾಡ್ತಾ ಇಲ್ಲ. ನಮ್ಮ ಸರ್ಕಾರ ಇದ್ದಾಗ, ಅಪ್ಪುಗೌಡರು ಶಾಸಕರಿದ್ದಾಗ, KKDB ಚೇರ್ಮನ್ ಇದ್ದಾಗ ನಾವು ನಮ್ಮ ತಂದೆಯವರು ಅನುದಾನಾಗ, CM ಸ್ಪೆಷಲ್ ಫಂಡ್ನಾಗ, ಕಾರ್ಪೊರೇಷನ್ ಫಂಡ್ನಾಗ ನಾವು ಏನೇನು ಕೆಲಸ ಮಾಡಿದ್ದೆವು, ಪ್ರತಿ ದಿವಸ ಒಂದು ಏರಿಯಾ, ಒಂದು ಗಲ್ಲಿ, ಒಂದು ವಾರ್ಡ್ನಾಗ ನಾವು ಅಭಿವೃದ್ಧಿಗಳು ಮಾಡ್ತಾ ಇದ್ದೆವು. ಬಳಿಕ ಮಾತನಾಡಿದ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು, ಕಾಂಗ್ರೆಸ್ ಪಕ್ಷ ದಿನನಿತ್ಯ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡುತ್ತಿದೆ. ಕಲ್ಯಾಣ ಪ್ರಗತಿ ರಥ ಎಂಬ ಹೆಸರಿನಲ್ಲಿ ಬಾಡಿಗೆ ವಾಹನವನ್ನು ತಂದು ಬಿಜೆಪಿ ಪಕ್ಷದ ಕಚೇರಿ ಎದುರು ನಿಲ್ಲಿಸಿದ್ದು, ಹೀಗಾದ್ರೆ ನಾವು ಸಹ ನಮ್ಮ ವಿಕಸಿತ ಭಾರತ ರಥವನ್ನು ನಿಮ್ಮ ಪಕ್ಷದ ಕಚೇರಿ ಎದುರಲ್ಲಿ ನಿಲ್ಲಿಸಿ ಪ್ರತಿಭಟನೆ ಮಾಡಬೇಕಾಗುತ್ತದೆ. ಬರಗಾಲದಿಂದ ರೈತರಿಗೆ ಸಂಕಷ್ಟ ಎದುರಾಗಿದ್ದು, ಬೆಳೆ ಪರಿಹಾರ, ಬೆಂಬಲ ಬೆಲೆ ನೀಡುವುದು ಬಿಟ್ಟು ಸುಳ್ಳಿನ ರಾಜಕಾರಣ ಮಾಡುತ್ತಿದೆ. ಹೀಗೆ ಮಾಡ್ತಾ ಹೋದ್ರೆ ಒಂದು ದಿನ ಜನತೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಗುಡುಕಿದ್ದಾರೆ. ಕರ್ನಾಟಕ ಅಂತನ್ನುವ ಹೆಸರನ್ನ ತೆಗೆದುಹಾಕಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮತ್ತು ಈ ಭಾಗಕ್ಕೆ ಕಲ್ಯಾಣ ಕರ್ನಾಟಕ ಭಾಗ ಅಂತನ್ನುವ ಹೆಸರನ್ನು ಕೊಟ್ಟಿರುವಂಥ ಕೀರ್ತಿ ಅದು BS ಯಡಿಯೂರಪ್ಪ ಸಾಹೇಬರಿಗೆ ಸಲ್ಲುತ್ತೆ, ಅದು ನಮ್ಮ ಸರ್ಕಾರಕ್ಕೆ ಸಲ್ಲುತ್ತೆ. ಅದೇ ರೀತಿ ಅನುದಾನನೂ ಕೂಡ ಹಿಂದೆ ಇದೇ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಗಳಿದ್ದರೆ ಅವಾಗ ತಮ್ಮ CM ಕಾಂಗ್ರೆಸ್ದವರೇ ಇದ್ದರೂ ಕೂಡ ಇಲ್ಲಿ ಬಂದು
ಧ್ವಜಾರೋಹಣೆಯನ್ನು ಮಾಡಬೇಕು ಅಂತಂದರೆ ಹೆದರ್ತಾ ಇದ್ರು, ಎಲ್ಲೋ ಒಂದು ಸಮುದಾಯದ ಮನಸ್ಸಿಗೆ ನೋವಾಗುತ್ತೆ ಅಂತ ಹೇಳಿ. ನಮ್ಮ ಸರ್ಕಾರದ ಅವಧಿಯಲ್ಲಿ ಪ್ರತಿ ಬಾರಿ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆದ ತಕ್ಷಣನೇ ಈ ಭಾಗದ ಜನರ ಏನು ಕೂಗಿತ್ತು, ಈ ಭಾಗಕ್ಕೆ ಹೈದರಾಬಾದ್ ಕರ್ನಾಟಕ ಅನ್ನೋದನ್ನು ತೆಗೆದು ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಇದಕ್ಕೆ ನಾಮಕರಣವನ್ನು ಮಾಡಬೇಕು ಅಂತ ಹೇಳಿ ಏನು ಕೂಗಿತ್ತು, ಆ ಒಂದು ಕೆಲಸವನ್ನು ಮಾನ್ಯ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿಗಳಾದ ತಕ್ಷಣವೇ ಇದರ ಒಂದು ಮರುನಾಮಕರಣವನ್ನು ಮಾಡಿ ಕಲ್ಯಾಣ ಕರ್ನಾಟಕ ಅಂತ ಹೇಳಿ ನಿಗಮ ಮಂಡಳಿಯನ್ನು ಅದಕ್ಕೆ ಮರುನಾಮಕರಣವನ್ನು ಮಾಡಿ ಅದಕ್ಕೆ ಸಂಪೂರ್ಣವಾದಂಥ ಅನುದಾನವನ್ನು ಕೊಡುವಂಥದ್ದು ಕಾರ್ಯ ಮಾನ್ಯ ಯಡಿಯೂರಪ್ಪ ಸಾಹೇಬರ ನೇತೃತ್ವದಲ್ಲಿ, ನಮ್ಮ ಸರ್ಕಾರದ ನೇತೃತ್ವದಲ್ಲಿ ಆಗೋದು ಪ್ರಾರಂಭ ಆಗಿದೆ. ಹೀಗಾಗಿ ತಮಗೆ ಯಾವುದೋ ಒಂದು ನೈತಿಕತೆ ಇಲ್ಲ. ತಮ್ಮ ರಥ ಏನು ತಾವು ತಂದಿದ್ದೀರಿ, ಮುಂದಿನ ದಿನಗಳಲ್ಲಿ ನಮ್ಮ ರಥನೂ ಕೂಡ ಓಡಾಡ್ತಾ ಇದೆ ಇಡೀ ಜಿಲ್ಲಾದ್ಯಂತ. ವಿಕಸಿತ ಭಾರತ ರಥ ಕೇಂದ್ರದಲ್ಲಿ ಮಾನ್ಯ ಮೋದಿಜಿಯವರು ಮಾಡಿರುವಂಥ ಸಾಧನೆ ರಥ ಇಡೀ ಭಾರತದ ಆದ್ಯಂತ ಓಡಾಡ್ತಾ ಇದೆ. ನಿಮ್ಮ ಕಚೇರಿ ಎದುರುಗಡೆನೂ ಕೂಡ ನಾವು ಮುಂದಿನ ದಿನಗಳಲ್ಲಿ ನಮ್ಮ ರಥವನ್ನು ತಗೊಂಡು ಬಂದು ಮಾನ್ಯ ಕೇಂದ್ರ ಸರ್ಕಾರ ಮೋದಿಜಿಯವರು ತಾವೇನು ಡೆಲ್ಲಿಗೆ ಹೋಗಿ ಹೋರಾಟ ಮಾಡ್ತಾ ಇದ್ದೀರಲ್ಲ, ತಾವು ಡೆಲ್ಲಿಗೆ ಹೋಗುವಂಥದ್ದು ಅವಶ್ಯಕತೆ ಇಲ್ಲ, ನಿಮ್ಮ ಕಚೇರಿ ಎದುರುಗಡೆನೆ ತಂದು ನಾವು ರಥ ನಿಲ್ಲಿಸುತ್ತೇವೆ. ಆ ರಥದ ಮುಖಾಂತರ ತಾವು ಮಾನ್ಯ ಮೋದಿ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಮಹದೇವ್ ಬೆಳಂಗಿ, ಶಿವಯೋಗಿ ನಾಗನಹಳ್ಳಿ, ದಕ್ಷಿಣ ಮಂಡಲದ ಅಧ್ಯಕ್ಷ ಶ್ರೀನಿವಾಸ್ ದೇಸಾಯಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಮುಂಬರುವ ಲೋಕಸಭಾ ಚುನಾವಣೆ ಪೂರ್ವ ಸಿದ್ಧತೆಗಾಗಿ ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ಆವರಣದಲ್ಲಿ ಫೆಬ್ರವರಿ 17ರಂದು ಕಾರ್ಯಕರ್ತರ ರಾಜ್ಯ ಮಟ್ಟದ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಆರ್ಪಿಐ ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ಎಬಿ ಹೊಸ್ಮನಿ ಅವರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜಾತಿ ಧರ್ಮದ ಹೆಸರಿನಲ್ಲಿ ರಾಜಕಾರಣ ನಡೆಯುತ್ತಿರುವ ಪ್ರಸ್ತುತ ದಿನಗಳಲ್ಲಿ ಆರ್ಪಿಐ ಪಕ್ಷವು ಸಂವಿಧಾನಬದ್ಧವಾಗಿ ಕಾರ್ಯನಿರ್ವಹಿಸುವ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಋಣ ತೀರಿಸುವ ಕೆಲಸ ಮಾಡಲಾಗುತ್ತಿದೆ. ಅದಕ್ಕಾಗಿ ಹೊಸ ಪಡೆ ರಚಿಸಿ ಯುವಕರಿಗೆ ಹೆಚ್ಚಿನ ಆದ್ಯತೆ ನೀಡಿ ಪಕ್ಷವನ್ನು ಸದೃಢಗೊಳಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಎಂದರು. ಇದೇ ವೇಳೆ ಮಾತನಾಡಿದ ಅವರು, ಫೆಬ್ರವರಿ 17ರಂದು ನಡೆಯಲಿರುವ ಸಮ್ಮೇಳನದಲ್ಲಿ 102 ಜನ ರಾಷ್ಟ್ರೀಯ ನಾಯಕರು, ರಾಜ್ಯ ಸಮಿತಿಯ 72 ತಂಡಗಳು ಹಾಗೂ ದಕ್ಷಿಣ ಭಾರತದ ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ ಸೇರಿದಂತೆ ಇತರೆ ರಾಜ್ಯಗಳ ಮುಖಂಡರು ಭಾಗವಹಿಸಲಿದ್ದು 25,000ಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆ ಎಂದರು. ಕಾರ್ಯಕರ್ತರ ರಾಜ್ಯ ಸಮಾವೇಶ ಕಾರ್ಯಕ್ರಮವನ್ನು ಫೆಬ್ರವರಿ 17ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 25,000 ಜನ ಕಾರ್ಯಕರ್ತರು ಪಾಲ್ಗೊಳ್ಳಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಕೇಂದ್ರ ಸಚಿವರಾದಂಥ ರಾಮದಾಸ್ ಅಠವಲೆ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಈ ಒಂದು ಸಭೆಯಲ್ಲಿ ಮುಖ್ಯವಾಗಿ ಒಂದು 4 ನಿರ್ಣಯಗಳನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ಮಾರ್ಚ್ ಮೊದಲ ವಾರದಲ್ಲಿ ಮತದಾರರ ಹಕ್ಕು ಮತ್ತು ಮೌಲ್ಯಗಳ ಬಗ್ಗೆ ಜಾಗೃತಿ ಅಭಿಯಾನವನ್ನು ಬೀದರ್ನಿಂದ ಹಿಡಿದು ಮೈಸೂರುವರೆಗೂ ಕೂಡ ನಾವು ಒಂದು ಜಾಗೃತಿ ಅಭಿಯಾನವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಎಲ್ಲ ಲೋಕಸಭಾ ಕ್ಷೇತ್ರಗಳಿಗೂ ಸಂಚಾರ ಮಾಡಿ ಅದಕ್ಕೆ ಭೀಮಾ ರಥಯಾತ್ರೆ ಅಂತೇಳಿ ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ. ಅದರಂತೆ ಈಗಾಗಲೇ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷವು ಕೇಂದ್ರ ಸರ್ಕಾರದಲ್ಲಿ ಅಂದರೆ NDA ಮೈತ್ರಿಕೂಟದೊಂದಿಗೆ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಂಥ ರಾಮದಾಸ್ ಅಠವಲೆ ಅವರು ಕೇಂದ್ರ ಸಚಿವರಾಗಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಒಂದು ಮತಕ್ಷೇತ್ರ ಅಂದರೆ ಕೋಲಾರ ಲೋಕಸಭಾ ಮತಕ್ಷೇತ್ರವನ್ನು ರಿಪಬ್ಲಿಕನ್ ಪಕ್ಷಕ್ಕೆ ಬಿಟ್ಟುಕೊಡ್ಬೇಕಂತೇಳಿ ಒಂದು ನಿರ್ಣಯವನ್ನು ನಾವು ಮಂಡಿಸ್ತಾ ಇದ್ದೇವೆ. ನಾವು ಇಂದಿನ ದಿನಮಾನಗಳಲ್ಲಿ ರಾಜಕೀಯ ವಿದ್ಯಮಾನಗಳನ್ನು ನಾವು ನೋಡಿದ್ದಾದರೆ ಏನು ವಿರೋಧ ಪಕ್ಷ ಇದೆ ಅದು ಇಂಡಿಯಾ ಅಂತಕ್ಕಂಥ ಒಂದು ಒಕ್ಕೂಟವನ್ನು ರಚಿಸಿಕೊಂಡು
ಬರ್ತಾ ಇದೆ. ಆ ಮಿತ್ರ ಪಕ್ಷಗಳು ಏನಂತಂದರೆ ಆ ಮಿತ್ರ ಪಕ್ಷಗಳಲ್ಲಿ ಒಡಕುಂಟಾಗಿ ಇದರಿಂದಾಗಿ ಮುಂದೆ ಕೇಂದ್ರದಲ್ಲಿ ಸರ್ಕಾರ ನಡೆಸ್ತಕ್ಕಂಥ ಒಂದು ಕನಸು ಏನಿದೆ ಅದು ಭಗ್ನವಾಗ್ತಾ ಇದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಿದ್ದೇನೆ. ಕರ್ನಾಟಕ ಸರ್ಕಾರದಲ್ಲಿ ಏನು ಗ್ಯಾರಂಟಿ ಸ್ಕೀಮ್ಗಳು ಬಂದಿವೆ, ಆ ಗ್ಯಾರಂಟಿ ಸ್ಕೀಮ್ಗಳ ಜೊತೆಗೆ ಕೂಡ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಒಂದು 10 ಗ್ಯಾರಂಟಿ ಸ್ಕೀಮ್ಗಳನ್ನು ತಂದು ಇಲ್ಲಿನ ಅಭಿವೃದ್ಧಿಗಾಗಿ ಶ್ರಮ ವಹಿಸ್ತೀವಿ ಅಂತಕ್ಕಂಥ ಮಾತು ಈ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದರು. ಆದರೆ 10 ತಿಂಗಳು ಗತಿಸಿದರೂ ಕೂಡ ಏನು ಇಲ್ಲಿರ್ತಕ್ಕಂಥ ನಿರುದ್ಯೋಗ ಸಮಸ್ಯೆ ಆಗಿರ್ಬೋದು ಮತ್ತು ಅಭಿವೃದ್ಧಿ ಕೆಲಸಗಳಾಗಿರ್ಬೋದು ಅದು ಕನಸಾಗಿ ಉಳಿದಿದೆ. ಅದು ಅಭಿವೃದ್ಧಿ ಸಲುವಾಗಿ ಯಾರೂ ಕೂಡ ಅದು ಪ್ರಯತ್ನ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಈ ಒಂದು ಸಮಾವೇಶದಲ್ಲಿ ನಾವು ಈ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇವೆ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ 102 ರಾಷ್ಟ್ರೀಯ ನಾಯಕರು ಮತ್ತು 72 ರಾಜ್ಯ ತಂಡಗಳು ಕೂಡಿ ಈ ಒಂದು ಸಭೆಗೆ ಯಶಸ್ವಿಯಾಗಿ ಆಗಲಿಕ್ಕೆ ನಾವು ಪ್ರಯತ್ನ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಆಮೇಲೆ ಈ ಮಂದಿರ ಮಸೀದಿ ವಿಚಾರದಲ್ಲಿ ದೇವರು ದಿಂಡ್ರುಗಳ ಹೆಸರಲ್ಲಿ ಅಧಿಕಾರ ಇಡಬೇಕು ಅಂತಕ್ಕಂಥ ಒಂದು ಏನಿದೆ ಅದಕ್ಕೂ ಕೂಡ ನಾವು ವಿರೋಧ ಮಾಡ್ತಾ ಇದ್ದೀವಿ. ರಾಮ ಮಂದಿರ ವಿಷಯದ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಎಂಎ ವಾಲಿಕಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಸೇವಾಲಾಲ್ ಮಹಾರಾಜರ ಅದ್ದೂರಿ ಜಯಂತ್ಯೋತ್ಸವ ಆಚರಣೆ. ಲಕ್ಷ್ಮೀ ವಿಷ್ಣು ಸಿಲ್ಕ್ ಸಾರಿ ಸೆಂಟರ್ ಪುನರಾರಂಭ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.